ವೇದಿಕೆಯ ಮೇಲಿರುವ ಗಣ್ಯರಿಗೂ ಹಾಗೂ ನನ್ನೆಲ್ಲ ಆತ್ಮೀಯರಿಗೂ ನಮಸ್ಕಾರ. ಇಂದು ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ, ಕ್ರಾಂತಿಕಾರಿ ತಾಯಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನ. ಅವರ ಸ್ಮರಣೆಗಾಗಿ ನಾವಿಂದು ಇಲ್ಲಿ ನೆರೆದಿದ್ದೇವೆ. ಸಾವಿತ್ರಿಬಾಯಿ ಅವರ ಕೇವಲ ಒಬ್ಬ ಶಿಕ್ಷಕಿಯಲ್ಲ, ಅವರು ಒಂದು ದೊಡ್ಡ ಕ್ರಾಂತಿಯ ಸಂಕೇತ. 19ನೇ ಶತಮಾನದಲ್ಲಿ ಹೆಣ್ಣು ಮಕ್ಕಳು ಮನೆಯಿಂದ ಹೊರಬರುವುದೇ ಕಷ್ಟವಾಗಿದ್ದ ಕಾಲದಲ್ಲಿ ಅವರು ಸಮಾಜದ ವಿರೋಧವನ್ನು ಮೆಟ್ಟಿ ನಿಂತು ಹೆಣ್ಣು ಮಕ್ಕಳಿಗಾಗಿ ಜ್ಞಾನದ ಬಾಗಿಲನ್ನು ತೆರೆದರು. ಅವರು ಶಾಲೆಗೆ ನಡೆದು ಹೋಗುವಾಗ ದಾರಿಯುದ್ದಕ್ಕೂ ಜನರು ಅವರನ್ನು ಅವಮಾನಿಸುತ್ತಿದ್ದರು. ಆದರೆ ಅವರು ಹೆದರಲಿಲ್ಲ. ಬದಲಿಗೆ ಮತ್ತೊಂದು ಸೀರೆಯನ್ನು ಬ್ಯಾಗಿನಲ್ಲಿ ಇಟ್ಟುಕೊಂಡು ಹೋಗಿ ಶಾಲೆ ತಲುಪಿದ ಮೇಲೆ ಬದಲಾಯಿಸಿಕೊಂಡು ಪಾಠ ಮಾಡುತ್ತಿದ್ದರು. ವಿಧವೆಯರ ಕಷ್ಟಗಳಿಗೆ ಸ್ಪಂದಿಸಲು ಬಾಲ್ಯ ಹತ್ಯೆ ಪ್ರತಿಬಂಧಕ ಗೃಹವನ್ನು ಸ್ಥಾಪಿಸಿದರು. ಅನಾಥ ಮಕ್ಕಳಿಗೆ ಆಶ್ರಯ ನೀಡಿದರು. 1897ರಲ್ಲಿ ಪ್ಲೇಗ್ ಕಾಯಿಲೆ ಹರಡಿದಾಗ ರೋಗಿಗಳ ಸೇವೆ ಮಾಡುತ್ತಿದ್ದ ಅವರು ಅದೇ ಕಾಯಿಲೆಗೆ ತುತ್ತಾಗಿ ಮರಣ ಹೊಂದಿದರು. ತನ್ನ ಕೊನೆಯ ಉಸಿರಿರುವವರೆಗೂ ಅವರು ಸಮಾಜ ಸೇವೆ ಮಾಡಿದರು. ಕಲಿಯಿರಿ ಮತ್ತು ಸಂಘಟಿತರಾಗಿ ಎಂಬುದರ ಅವರ ಮಂತ್ರವಾಗಿತ್ತು. ಇಂದು ನಾವು ದೊಡ್ಡ ದೊಡ್ಡ ಪದವಿಗಳನ್ನು ಪಡೆದು ಸಮಾಜದಲ್ಲಿ ಗೌರವದಿಂದ ಇದ್ದೇವೆ ಎಂದರೆ ಅದಕ್ಕೆ ಅಡಿಪಾಯ ಹಾಕಿದವರು ಸಾವಿತ್ರಿಬಾಯಿ ಫುಲೆ. ನಾವು ಅವರಿಗೆ ಸಲ್ಲಿಸುವ ನಿಜವಾದ ಗೌರವವೆಂದರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗುವಂತೆ ಮಾಡುವುದು ಮತ್ತು ಲಿಂಗ ತಾರತಮ್ಯವಿಲ್ಲದ ಸಮಾಜವನ್ನು ಕಟ್ಟುವುದು. ಇಂತಹ ಮಹಾನ್ ಚೇತನಕ್ಕೆ ನನ್ನ ಕೋಟಿ ಕೋಟಿ ನಮನಗಳು. ಧನ್ಯವಾದಗಳು.